ಇದನ್ನ ರೀತಿ ಪ್ರಕಾರ ತಿಳಿಸ್ತದ, ಸೂತ್ರದ ಪ್ರಕಾರ ತಿಳಿಸ್ತದ. ನೋಡ್ರಿ, ಯಾವಾಗಲಾದರೂ ಗಣಿತಗಳನ್ನ ಹೆಂಗೆ ಮಾಡಬೇಕು ಅನ್ನೋದು ಸರಿಯಾಗಿ ತಿಳ್ಕೊರಿ. ಈ ಗಣಿತಗಳು ಭಾಳ ಚೆನ್ನಾಗಿ ತಿಳ್ಕೊಬೇಕು. ಮಾಡೋದಾಯ್ತು ಅಂದ್ರೆ ಹೇಳ್ರಿ, ಚಂದಂಗೆ ನಾ ತಿಳಿಸ್ತನು. ನೀವು ರೀತಿ ಪ್ರಕಾರ ಮಾಡಿದರೆ ಸೂತ್ರ ತಾನೇ ಬರ್ತದೆ. ಎಲ್ಲರೂ ನೋಡಿದರೆ ಓಕೆ. ನೋಡ್ರಿ, ಒಂದು ಆಟದ ಸಾಮಾನನ್ನು 200 ರೂಪಾಯಿಗೆ ಕೊಂಡ. ಎಷ್ಟು ಕೊಂಡವ? 200 ರೂಪಾಯಿ ಕೊಂಡ. ಅದನ್ನು 220ಕ್ಕೆ ಮಾರಿದ. 200 ರೂಪಾಯಿ ಕೊಂಡ. 200 ರೂಪಾಯಿಗಳಿಗೆ ಕೊಂಡ, 220ಕ್ಕೆ ಮಾರಿದ. ಯಾವಾಗಲಾದ್ರೆ ಲಾಭ ಹಾನಿ ಏನಿರ್ತದೆ? ಕೊಂಡ ಬೆಲೆಗೆ ಇರ್ತದೆ. ಕೊಂಡ ಬೆಲೆಗೇನೆ ಲಾಭ. ಕೊಂಡ 200 ರೂಪಾಯಿ ಅದ ಕೊಂಡ ಬೆಲೆ. 200 ರೂಪಾಯಿಗೆ ಹಾನಿ, 200 ರೂಪಾಯಿಗೆ ಲಾಭ. ಎಷ್ಟು ಲಾಭ ಆಯ್ತು? 20 ರೂಪಾಯಿ ಲಾಭ ಆಯ್ತು. 200 ರೂಪಾಯಿಗೆ 20 ರೂಪಾಯಿ ಲಾಭ ಆಯ್ತು. 100ಕ್ಕೆ ಎಷ್ಟು? ಭಾಳ ಸರಳ ಲೆಕ್ಕ ತಿಳ್ಕೊಂಡ್ರೆ ನವೋದಯದಾಗ ಗಣಿತಗಳು ರೀತಿ ಪ್ರಕಾರ ಕಲಿಯದೆ ಬಾಯಲ್ಲಿ ಏನು ಮಾಡ್ಬೇಕಂದ್ರೆ 200 ರೂಪಾಯಿಗೆ ಕೊಂಡಾನ, 220ಕ್ಕೆ ಮಾರ್ಯಾನ. ಕೊಂಡ ಬೆಲೆ 200 ಅದ, ಮಾರಾಟದ ಬೆಲೆ 220 ಅದ. ಈ 220ರೊಳಗೆ ನೀವು 200 ಕಳೆದ್ರೆ ಲಾಭ ಬರ್ತದೆ 20. 200 ರೂಪಾಯಿಗೆ 20 ರೂಪಾಯಿ ಲಾಭ ಆದ್ರೆ 100ಕ್ಕೆ ಎಷ್ಟು? ಸರಳ ಎಕ್ದಮ್, ಭಾರಿ ಸರಳ, ಭಾರಿ ಸರಳ. ನೋಡ್ರಿ, ಈಗ ನೀವು ಮಾಡೋದಾತಂದ್ರೆ ಎಷ್ಟು ತಿಳಿಸಿ ಹೇಳಿದಿಂದ ಮಾಡ್ರಿ, ಮ್ಯೂಟ್ ಮಾಡಿ ನೀವು ನೋಡ್ರಿ. ಮಾಡೋದಾತಂದ್ರೆ ನಾ ತಿಳಿಸ್ತೀನಿ. ಓಕೆ. ಈಗ ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದ ಅಂದ್ರೆ ಲಾಭ ತಕ್ಕೋಬೇಕು. ನೋಡಿ, ಲಾಭ ಬರೋಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಲಾಭ ಬರಬೇಕಾದ್ರೆ ಮಾರಾಟ ಬೆಲೆ ದೊಡ್ಡದಿರ್ತದ. ನೆನ್ಪಿಟ್ಕೋರಿ, 220 ಮೈನಸ್ 200, 20 ರೂಪಾಯಿ ಲಾಭ. ಲಾಭ ಎಷ್ಟಾಯ್ತು? 200 ರೂಪಾಯಿ ಆಯ್ತು. ಇದನ್ನ ರೀತಿ ಒಳಗೆ ಹೆಂಗೆ ಮಾಡ್ಕೋಬೇಕಂದ್ರೆ ಕೊಂಡ ಬೆಲೆಗೆ ಲಾಭ ಹಚ್ಕೋಬೇಕು, ಕೊಂಡ ಬೆಲೆಗೆ ಹಾನಿನೇ ಹಚ್ಕೋಬೇಕು. ನೆನ್ಪಿಟ್ಕೋರಿ, 200 ಕೊಂಡ ಬೆಲೆಗೆ 20 ರೂಪಾಯಿ ಲಾಭ. 20 ರೂಪಾಯಿ ಲಾಭ. ಶೇಕಡ ಅಂದ್ರೆ ಎಷ್ಟು ಹಚ್ಕೋಬೇಕು? 100. ಒಂದು ವೇಳೆ 100 ಕೊಂಡ ಬೆಲೆ ಇದ್ದಾಗ ಎಷ್ಟು ಲಾಭ ಇರ್ತದ ನೋಡಿ. 100 ಗುಂಡ್ಲೆ 20 ಸರ್ವಸ್ ಬಾಗಿಲೆ 200 ನೋಡ್ರಿ. ಇವೆರಡು ಸೊನ್ನೆ, ಅದು ಇವೆರಡು ಸೊನ್ನೆ. 2 ಒಂದಲೆ 2 ಹತ್ತಲೆ ಬರೋಬ್ಬರಿ ಎಷ್ಟು ಲಾಭ ಆಯ್ತು? ಶೇಕಡ 10 ಲಾಭ ಆಯ್ತು. ಶೇಕಡ 10 ಲಾಭ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ? ಶೇಕಡ 10 ಲಾಭ. ಉತ್ತರ ಸಂಖ್ಯೆ ಬಿ. ಈ ರೀತಿ ಗುರುತಿತ್ತು ಅಂತಂದ್ರೆ ನಿಮಗ ಈ ರೀತಿ ಪ್ರಕಾರ ಯಾವುದೇ ಒಂದು ಲಾಭ ಹಾನಿ ನೀವು ತೆಗಿಬೇಕಾದ್ರೆ ಕೊಂಡ ಮೇಲೆ ಇರ್ತದೆ. ಆಮೇಲೆ ಒಂದು ಇದನ್ನು ಸೂತ್ರದಾಗ ಹೆಂಗಿರ್ತದ ನೋಡ್ರಿ. ಶೇಕಡ ಲಾಭ ಬರೋಬರಿ 100 ಗುಂಡ್ಲೆ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಡಿವೈಡೆಡ್ ಬೈ ಕೊಂಡ ಬೆಲೆ. ನೋಡಿ, 100 ಮಾರಾಟದ ಬೆಲೆ 220 ಅದ, ಮೈನಸ್ ಕೊಂಡ ಬೆಲೆ 200 ಅದ, ಡಿವೈಡೆಡ್ ಬೈ ಏನು ಹೇಳಿದ ಕೊಂಡ ಬೆಲೆ ಹಚ್ಚಬೇಕಿಲ್ಲಿ 200 ಹಚ್ಚಿಬಿಡ್ರಿ. ಈಗ 100 ಗುಂಡ್ಲೆ 200ದಾಗ 220 200 ಅಂದ್ರೆ 20 ಬಂತು. ಸರಸವಾಗಲಿ 200. ಯಾವಾಗಲಾದ್ರೂ ಮೈನಸ್ ಇತ್ತು ಅಂದ್ರೆ ಇದನ್ನ ಮೊದಲು ಕ್ರಿಯೆ ಮಾಡ್ಕೋಬೇಕು. ಯಾವಾಗಲಾದ್ರೂ ಇದನ್ನ ನೆನ್ಪಿಟ್ಕೋರಿ.
ಇದನ್ನೇ ಮೈನಸ್ ಕ್ರಿಯೆ ಮಾಡಿದಿಂದೇ ನೀವು ಗುಣಾಕಾರ ಮಾಡ್ಲಿಕ್ಕೆ ಬರ್ತದೆ, ಇಲ್ಲಿಗೆ ಬರೋದು. ಇದೇನು ಶೇಕಡ ಲಾಭ ಬರೋಬರಿ 100 ಗುಂಡ್ಲೆ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಸರ್ವಾಸ್ ಬಾಗಿಲೆ ಕೊಂಡ ಬೆಲೆ. ಈ ಸೂತ್ರ ನೀವು ಮಾಡ್ತೀರಿ ಅಂದ್ರೆ ಈ ರೀತಿ ಗಣಿತ ನೀವು ಮಾಡಿದ್ರಿ ಅಂದ್ರೆ ನೀವೇ ಸೂತ್ರ ಬರಿಬಹುದು. ನೋಡ್ರಿ, ಇಲ್ಲಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಏನಾಗಿಬಿಟ್ಟದ, ಇಲ್ಲೇ ಡೈರೆಕ್ಟ್ ಬಂದ್ಬಿಟ್ಟದ. ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಬಂದದಿಲ್ಲ. ಇಲ್ಲಿ ಫಸ್ಟ್ ಸ್ಟೆಪ್ ನಾವು ಏನ್ ಮಾಡಿದ್ವಿ, ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಇಲ್ಲಿ ನೋಡ್ರಿ, ನಾ ಇಟ್ಟನಿಲ್ಲ, ಸರ್ವಾಸ್ ಬಾಯಿಲೆ ಕೊಂಡ ಬೆಲೆ. ನೋಡಿ, ಇಲ್ಲಿ ಏನಾಯ್ತು, ಲಾಭ ಬಂತು. ಈಗ ಏನಾಗಿದೆ, ಇಲ್ಲಿ ಕೊಂಡ ಬೆಲೆ ಬಂತು. 200 ಕೊಂಡ ಬೆಲೆಗೆ 20 ರೂಪಾಯಿ ಲಾಭ. ಅದರ 100ಕ್ಕೆ ಎಷ್ಟು, ಅದನ್ನ ಹಿಂಗೆ ಮಾಡ್ಬೋದು. ಅದನ್ನ ಸೂತ್ರದಾಗ ನೀವು ಹಿಂಗೆ ಮಾಡ್ಬೋದು. ನೋಡಿ, ಇವೆರಡು 0 ಅದು, ಇವೆರಡು 0 ಅದು, 2 ಒಂದಲೆ 2 ಹತ್ತಲೆ, ಶೇಕಡ 10 ಲಾಭ, ಶೇಕಡ 10 ಲಾಭ. ಇದು ಸೂತ್ರದ ಮೇಲೆ ಆಯ್ತಾ. ಇನ್ನು ಹಂಗರೆ ಕಲಿಯರಿ, ಬೇಕಾದ್ರೆ ಹಿಂಗರೆ ಕಲಿಯರಿ. ಇನ್ನೊಂದು ಎಲ್ಲದ್ರೊಳಗೆ ಅತಿ ಈಸಿ ಮೆಥಡ್ ಅಂದ್ರೆ 200ಕ್ಕೆ 20 ಲಾಭ ಆಗ್ಯದ ಅಂದ್ರೆ 100ಕ್ಕೆ ಇದರ ಅರ್ಧ. ಈ ಲಾಭದ ಅರ್ಧ ಮಾಡ್ರಿ, ಯಾಕಂದ್ರೆ 200 100ಕ್ಕೆ 2 ಆಗ್ತದೆ. ಇದು 100ಲೆ ಬಾಗಿಸಿದ್ರೆ 2 ಬರ್ತದ. ಆ 2ರಲ್ಲೇ ನೀವು ಈ 20ಕ್ಕೆ ಬಾಗಿಸ್ಬಿಡ್ರಿ. 200ಕ್ಕೆ 200 ಹೋಯ್ತು, 20 ಉಳಿತು. ಈ 200ಕ್ಕೆ 20ಕ್ಕೆ ಬಾಗಿಸಿದ್ರೆ ಶೇಕಡ ಲಾಭ ಬರ್ತದೆ. ಇದು ಭಾರಿ ಲೆಕ್ಕ ಮಾಡೋದ್ರಿಂದ ಈ ಲೆಕ್ಕಗಳು ಬರ್ತಿರ್ತಾವ. ಕಚ್ಚದಾಗ ಹೆಂಗ ಲಾಭ ತಕೊಂಡ್ಬಿಡ್ರಿ, 20 ರೂಪಾಯಿ ಲಾಭ ಆಯ್ತು. ನೋಡ್ರಿ, ಇಲ್ಲೊಂದು 100 ಹಚ್ಚಿಬಿಡ್ರಿ, ಸರಾಸ್ ಬಾಲೆ ಕೊಂಡ ಬೆಲೆ ಹಚ್ಚಿಬಿಡ್ರಿ. ನೋಡ್ರಿ, ಮುಗದೆ ಹೋಯ್ತು ಉತ್ತರ. 2 0 ಅದು, 2 0, 2 ಒಂದಲೆ 2 ಹತ್ತಲೆ. ನೀವು ಕಚ್ಚಾದಾಗ ಇಷ್ಟೇ ಮಾಡಿಬಿಡ್ಬೇಕು. ಇದನ್ನ ಓದೈತಿ ಹೇಳಿ ನೋಡ್ರಿ. ಹಾಡ್ ಬಾಯ್ಪಾಟಿ ಇತ್ತು ಅಂದ್ರೆ ಎಲ್ಲ ರಾಗದಾಗ ಹಾಡ್ಬೋದು. ಇದು ರೀತಿ ಕಲ್ತ್ ಬಿಟ್ರೆ ನೀವೇ ಸೂತ್ರ ತಯಾರು ಮಾಡ್ತೀರಿ, ಅದನ್ನ ತಿಳ್ಕೊರಿ. ಹೆಸರುಗಳದು ನೋಡ್ರಿ. ಯಾವಾಗಲ್ಲ ಅದ್ರ ಮೊದಲು ಲಾಭ ಅಂದ್ರೆ ಲಾಭ ತಕ್ಕೋರಿ, ಹಾನಿ ಅಂದ್ರೆ ಹಾನಿ ತಕ್ಕೋರಿ. ಕೊಂಡ ಬೆಲೆಗೆ ಹಾನಿ, ಕೊಂಡ ಬೆಲೆಗೆ ಲಾಭ ನೆನ್ಪಿಟ್ಕೋರಿ. ಚಂದಂಗ ಫೇರ್ದಾಗ ಬರ್ಕೋರಿ, ನೋಟ್ಬುಕ್ದಾಗ ಬರ್ಕೋರಿ.